ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ತಮ್ಮ ಆಸ್ತಿ ದಾಖಲಾತಿಗಳನ್ನು ಸರಿಯಾಗಿ ಇಟ್ಟುಕೊಳ್ಳದೆ ಅದು ಭೂಗಳ್ಳರ ಪಾಲಾಗ್ತಾ ಇದೆ. ಇಂತಹ ಘಟನೆಗಳು ರಾಜ್ಯಾದ್ಯಂತ ಮೂಲೆ ಮೂಲೆಗಳಲ್ಲೂ ನಡೀತಾ ಇದ್ದು, ಹೆಚ್ಚಾಗಿ ಹಳ್ಳಿಗಾಡಿನ ಜನರೇ ಮೋಸ ಹೋಗ್ತಾರೆ. ಮನೆಯ ಪತ್ರ, ಜಮೀನಿನ ಪತ್ರ, ಪಿತ್ರಾರ್ಜಿತ ಆಸ್ತಿ, ಹೀಗೆ ಹಲವು ರೀತಿಯ ಆಸ್ತಿಯ ಮೂಲ ದಾಖಲಾತಿಗಳನ್ನು ಹುಷಾರಾಗಿಟ್ಟುಕೊಳ್ಳದೆ ನುಂಗಣ್ಣರ ಪಾಲಾಗ್ತಾ ಇದೆ. ಯಾರೋ ಬಂದು ಜಮೀನಿಗೆ ಬೇಲಿ ಹಾಕಿಕೊಳ್ಳೋದು, ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿಕೊಂಡು ಜಾಗ ಕಬಳಿಸೋದು ನಡೀತಾ ಇರುತ್ತೆ. ಇದೀಗ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಜನರ ಹಿತದೃಷ್ಟಿಯಿಂದ ಈ ಸ್ವತ್ತು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಈಗಾಗಲೇ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ದೊಮ್ಮಲ್ಲೂರು ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆದಿದೆ. ನುಸಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿಎಸ್ ವಿನಯಗೌಡ ಸಾರಥ್ಯದಲ್ಲಿ ನಡೆದಂಥ ಈ ಸ್ವತ್ತು ಅಭಿಯಾನದ ಸದುಪಯೋಗವನ್ನು ಗ್ರಾಮದ ಜನ ಪಡೆದುಕೊಂಡ್ರು. ಬಹುತೇಕ ರೈತರೇ ಇರುವಂತಹ ಈ ಒಂದು ಗ್ರಾಮದಲ್ಲಿ ರೈತರು ತಮ್ಮ ತಮ್ಮ ಆಸ್ತಿ ಪತ್ರಗಳ ದಾಖಲಾತಿಗಳನ್ನು ಹಿಡಿದು ಈ ಸ್ವತ್ತು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಮೂಲ ದಾಖಲಾತಿಗಳನ್ನು ಭದ್ರಪಡಿಸಿಕೊಂಡ್ರು. ಅಲ್ಲದೆ ಈ ಸ್ವತ್ತು ಅಭಿಯಾನದ ಮೂಲಕ ಗ್ರಾಮೀಣ ಭಾಗದ ಜನರ ಆಸ್ತಿ ಪತ್ರಗಳ ರಕ್ಷಣೆಗೆ ನಿಂತಿರುವ ವಿನಯಗೌಡ ಅವರ ಬಗ್ಗೆ ಬಂದಿದ್ದ ಗ್ರಾಮಸ್ಥರು ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಇದೇ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿನಯಗೌಡ ಅವರು, ಇಂದು ಈ ಸ್ವತ್ತು ಅಭಿಯಾನದ ಮೂಲಕ ಹಳ್ಳಿಗಳಲ್ಲೂ ಜನರ ಆಸ್ತಿ ದಾಖಲಾತಿಗಳನ್ನು ಮಾಡಿಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವಾರವೂ ಒಂದೊಂದು ಗ್ರಾಮದಲ್ಲಿ ಈ ಸ್ವತ್ತು ಕಾರ್ಯಕ್ರಮ ನಡೀತಾ ಇದ್ದು, ಇದೀಗ ದೊಮ್ಮಲ್ಲೂರು ಗ್ರಾಮದಲ್ಲಿ ನಡೆದಿದೆ. ಇದಕ್ಕಾಗಿ ಸುಮಾರು 40 ಅರ್ಜಿಗಳು ಬಂದಿದ್ದು, ಅವುಗಳನ್ನು ಪರಿಶೀಲಿಸುತ್ತಿದ್ದೇವೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಸದಸ್ಯರೆಲ್ಲ ಹಳ್ಳಿಗಳಿಗೆ ಹೋಗಿ ಈ ಸ್ವತ್ತು ಕೆಲಸಗಳನ್ನು ಮಾಡಿಕೊಡಿ. ಸುಮ್ಮನೆ ಜನರನ್ನ ಗ್ರಾಮ ಪಂಚಾಯಿತಿ ಕಚೇರಿ, ತಾಲೂಕು ಕಚೇರಿಗೆ ಅಲೆಯುವಂತೆ ಮಾಡಬೇಡಿ ಅಂತ ನಮ್ಮ ಶಾಸಕರು ಸೂಕ್ತ ಸಲಹೆಯನ್ನ ನೀಡಿದ್ರು. ಅದರಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಕಂಪ್ಯೂಟರ್ ಆಪರೇಟರ್ ಸೇರಿದಂತೆ ಅಧಿಕಾರಿಗಳು ಬಂದು ಜನರ ಆಸ್ತಿ ಪತ್ರ, ಹಕ್ಕುಪತ್ರ ಎಲ್ಲವನ್ನ ಪರಿಶೀಲಿಸಿ ಅವರವರ ಹೆಸರಿಗೆ ದಾಖಲಾತಿಗಳನ್ನು ಮಾಡಿಕೊಡ್ತಿದ್ದೇವೆ ಎಂದರು. ಒಟ್ಟಾರೆ ಹೇಳೋದಾದ್ರೆ, ವಿನಯಗೌಡ ಅವರ ನೇತೃತ್ವದಲ್ಲಿ ರೈತರ ಹಿತದೃಷ್ಟಿಯಿಂದ ದೊಮ್ಮಲ್ಲೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಸ್ವತ್ತು ಅಭಿಯಾನ ಕಾರ್ಯಕ್ರಮ ಜನ ಮೆಚ್ಚುಗೆಯೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ಈ ದಿನ ದೊಮ್ಮಲ್ಲೂರು ಗ್ರಾಮದಲ್ಲಿ ಈ ಸ್ವತ್ತು ಆಂದೋಲನ ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ಡಿಸ್ಟಿಕಲ್ಲೇ ಪ್ರಥಮ ಬಾರಿಗೆ ಈ ಸ್ವತ್ತು ಆಂದೋಲನ. ಗ್ರಾಮ ಪಂಚಾಯತಿ ಒಂದು ಹಳ್ಳಿಗೆ ಹೋಗ್ಬಿಟ್ಟು ಈ ಸ್ವತ್ತು ಆಂದೋಲನ ಮಾಡಬೇಕಂತ ನಮ್ಮ ಪಂಚಾಯತಿಯಲ್ಲಿ ಮೊನ್ನೆ ಮೀಟಿಂಗಲ್ಲಿ ಸರ್ವನು ಸದಸ್ಯರು ಅಭಿಪ್ರಾಯ ತಿಳ್ಕೊಂಡು ಎಲ್ಲರೂ ಓಕೆ ಅಂತ ಹೇಳಿದ್ಮೇಲೆ ದೊಮ್ಮಲ್ಲೂರು ಗ್ರಾಮದಲ್ಲಿ ಮಾಡ್ತಾಯಿದ್ದೇವೆ. ನಮ್ಮ ಶಾಸಕರು ನಾವು ಅಧ್ಯಕ್ಷರಾದ ಮೊದಲೇ ದಿನವೇ ಹೇಳಿದ್ರು, ಈ ಫಸ್ಟ್ ಹಳ್ಳಿಯಲ್ಲಿ ಏನು ಸಮಸ್ಯೆ ಇರುತ್ತೆ ಹಾಗೂ ಈ ಸ್ವತ್ತು. ಯಾಕಂದರೆ ರೈತರು ಪ್ರತಿದಿನ ಬಂದು ಪಂಚಾಯತಿಗೆ ಹೋಗೋದು, ಒಂದು ಸತಿ ಆಗಲ್ಲ, ಒಂದು ಸತಿ ಪಿ ಡಿ ಒ ಇರಲ್ಲ, ಇನ್ನೊಂದು ಸತಿ ಎಸ್ ಡಿ ಇರಲ್ಲ, ನಮ್ಮ ಕಂಪ್ಯೂಟರ್ ಆಪ್ರೇಟರ್ ಇಲ್ಲ, ಸೆಕ್ರೆಟರಿ ಇರಲ್ಲ. ನೀವು ಏನು ಮಾಡ್ತೀರ ಅಂದರೆ ಫಸ್ಟ್ ನಿಮ್ಮ ಪಂಚಾಯತಿ ಸ್ಟಾಫ್ ಎಲ್ಲ ಒಂದು ವಾರದಲ್ಲಿ ಒಂದಿನ ಹಳ್ಳಿಗೆ ಹೋಗ್ರಿ, ಅಲ್ಲಿ ಏನು ಪರಿಹಾರ, ಏನು ಸಮಸ್ಯೆ ಇದೆ ಅದನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದು ನಮ್ಮ ಶಾಸಕರ ಆದೇಶದಂತೆ ನಾವು ಫಸ್ಟ್ ಇವಾಗ ಏನು ಅಂದರೆ ನಮ್ಮ ದೊಮ್ಮಲ್ಲೂರು ಗ್ರಾಮದಲ್ಲಿ ಬಂದಿದ್ದೀರಿ. ನಮ್ಮ ದೊಮ್ಮಲ್ಲೂರು ಗ್ರಾಮದಲ್ಲಿ ಬಂದಿದ್ದ ತಕ್ಷಣ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಒಂದು 40 ಅರ್ಜಿ ಬಂದಿದೆ ಇವಾಗ. ಎಲ್ಲ ಜನ ಹೇಳ್ತಾ ಇದ್ದಾರೆ ಇದು ಈ ಸ್ವತ್ತು ಆಂದೋಲನ ಮಾಡೋದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಇದೇ ಥರ ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನನ್ನ ಕನ್ಸೋ ಮಟ್ಟಕ್ಕೆ ನಮ್ಮ ಪಂಚಾಯತಿ ಮೊದಲ ಬಾರಿ ನಾವೇ ಅನಿಸುತ್ತೆ. ನಮ್ಮ ನಚಗೆರೆ ಪಂಚಾಯತಿ ನಮ್ಮ ಅಧಿಕಾರಿ ಇರ್ಬೋದು, ಪಿ ಡಿ ಒ ಸರ್ ಆಗಿರ್ಬೋದು, ನಮ್ಮ ಸೆಕ್ರೆಟರಿ ಆಗಲಿ, ನಮ್ಮ ಎಸ್ ಟಿ ಎ, ಕಂಪ್ಯೂಟರ್ ಆಪ್ರೇಟರ್ ಎಲ್ಲ ಸೇರಿ ಈ ಸತಿ ಮಾಡ್ತಾರೆ. ಈ ಥರ ಹಿಂಗೆ ಮಾಡೋಣ ಅಂದ ತಕ್ಷಣ ಸರ್ ಒಳ್ಳೆ ಕೆಲಸ, ನಾವು ಇವು ಅವ್ರಿಗೆ ಹೇಳಿದ್ರಿ ಒಳ್ಳೆ ಕೆಲಸ ಅಂತೇಳಿ ಚೆನ್ನಾಗಿ ನಡೀತಾ ಇದೆ. ವಾರದಲ್ಲಿ ಒಂದಿನ ಇಟ್ಕೊಂಡಿದ್ದೇವೆ ನಾವು. 10ನೇ ತಾರೀಕು ಬಂದು ಈ ನಮ್ಮ ದೊಮ್ಮಲ್ಲೂರು ಇಟ್ಕೊಂಡಿದ್ದೇವೆ. ನೆಕ್ಸ್ಟ್ ವಾರ ಬುಧವಾರ ಬಂದು ನಮ್ಮ ಮಾಡ್ಸಂದ್ರ, ಅದನ್ನ ಆಮೇಲೆ ಬುಧವಾರ ಹಂಗೆ ಊರು 11 ಹಳ್ಳಿ ಇದೆ. 11 ಹಳ್ಳಿನೂ ಒಂದೊಂದು ವಾರದಲ್ಲಿ ಒಂದು ದಿನ, ಪ್ರತಿ ಬುಧವಾರ ಒಂದು ಹಳ್ಳಿಗೆ ಈ ಸ್ವತ್ತಲ್ಲಿ ಸುಮಾರು ವಿಧಗಳಿವೆ. ನಾವು ಇವಾಗ ಮಾಡ್ತಾ ಇರೋದು ಗ್ರಾಮ ಠಾಣ ಮಾತ್ರ. ಗ್ರಾಮ ಠಾಣದಲ್ಲಿ ಹಳೆ ಏನು ಪಿತ್ರಾರ್ಜಿತ ಆಸ್ತಿಗಳಿದ್ದಾವೆ, ಅವ್ರಿಗೆ ಕೆಲವರು ಹಾಗೆ ಇಟ್ಕೊಂಡಿರ್ತಾರೆ, ಯಾರೂ ಇದು ಮಾಡಿರೋದಿಲ್ಲ. ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ, ಮೋಜಣಿಗೆ ಹಾಕೋದಕ್ಕೆ ಫಸ್ಟ್ ಸ್ಟೆಪ್ ಮೋಜಣಿ ಹಾಕಿ ಎಂಡಾರ್ಸ್ಮೆಂಟ್ ಕೊಡ್ತಿದ್ವಿ. ಸೊ ಮೋಜಣಿಗೆ ಕಳಿಸಿ ಎಂಡಾರ್ಸ್ಮೆಂಟ್ ಕೊಟ್ಟಾಗ ಎಂಡಾರ್ಸ್ಮೆಂಟ್ ತೊಗೊಂಡೋಗಿ ಅವರು ಮೋಜಣಿಯಲ್ಲಿ ಫೀಸ್ ಕಟ್ಟಿ ಸರ್ವೇಯರ್ ಬಂದು ಸರ್ವೆ ಮಾಡಿಬಿಟ್ಟು ಆ ಸರ್ವೆ ಸ್ಕೆಚ್ಚು ಅವರು ಪಂಚಾಯತಿ ಕೊಟ್ಟರೆ ನಾವು ಅದನ್ನು ಅಪ್ರೂವಲ್ ಮಾಡಿ ಈ ಖಾತೆನ ಕೊಡ್ತೀವಿ.